ಹಾಯ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಅರ್ಥಮೆಟಿಕ್ ಮೀನನ್ನು ಇಂಡಿವಿಜುವಲ್ ಸೀರೀಸಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕಲ್ತಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ನಾನೊಂದು ಎಕ್ಸಸೈಸ್ ಪ್ರಾಬ್ಲಮ್ ಕೊಟ್ಟಿದ್ದೆ. ಕ್ಯಾಲ್ಕುಲೇಟ್ ಅರ್ಥಮೆಟಿಕ್ ಮೀನ್ ಫಾರ್ ದಿ ಫಾಲೋಯಿಂಗ್ ಡಾಟಾ. ಎಕ್ಸ್ ಇಸ್ 20, 22, 20, 40, 25, 55, 60, 70, 80 ಇದು. ಇದಕ್ಕೆ ಹೇಗೆ ಸೊಲ್ಯೂಷನ್ ಸುಮಾರು ಜನ ಮಾಡಿದ್ದೀರಾ, ತುಂಬಾ ಈಸಿ ಇದೆ. ಸೊ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ದಟ್ ಈಸ್ ಎ ಎಮ್. ಎಕ್ಸ್ ಅನ್ನು ನಾವು ಈ ಥರ ಬರ್ಕೊಳ್ತೀವಿ. ಫಾರ್ಮುಲಾ ಈಸ್ ಎಕ್ಸ್ ಬಾರ್ ಇಸ್ ಇಕ್ವಲ್ ಟು ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಎನ್. ಎಕ್ಸ್ ಅನ್ನು ಬರ್ಕೊಂಡ್ಮೇಲೆ ನಮಗೆ ಫಾರ್ಮುಲಾ ನೋಡಿ ಏನಿದೆ, ಸಿಗ್ಮಾ ಎಕ್ಸ್ ಬೇಕು ಮತ್ತು ಎನ್ ಬೇಕು ಇಲ್ಲಿ ಈ ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಎಕ್ಸ್ ಬಾರ್ ಅಂದರೆ ಅರ್ಥಮೆಟಿಕ್ ಮೀನನ್ನು ಸಿಂಬಾಲಿಕ್ ಆಗಿ ನಾವು ಎಕ್ಸ್ ಬಾರ್ ಅಂತ ಬರ್ಕೊಳ್ತೀವಿ. ಸೊ ಸಿಗ್ಮಾ ಎಕ್ಸನ್ನು ಸಿಗ್ಮಾ ಅಂದರೆ ಟೋಟಲ್. ಸಿಗ್ಮಾ ಎಕ್ಸ್, ಎಕ್ಸಲ್ಲಿ ಏನು ವ್ಯಾಲ್ಯೂಸ್ ಇದೆ ಅದನ್ನು ಟೋಟಲ್ ಮಾಡಿದ್ರೆ ಸಿಗ್ಮಾ ಎಕ್ಸ್ ಬಂತು 372 ಡಿವೈಡೆಡ್ ಬೈ ಎನ್ ಮಾಡಿದ್ರೆ, ಎನ್ ಅಂದರೆ ನಂಬರ್ ಆಫ್ ಐಟಮ್ಸ್ 1 2 3 4 5 6 7 8. ಸೊ 8 ಅಂತ ಬರ್ಕೊಂಡ್ವಿ. ಎನ್ ಇಸ್ ಈಕ್ವಲ್ ಟು 8 ಆಗುತ್ತಾ. ಎಕ್ಸ್ ಬಾರ್ ಡಿವೈಡ್ ಮಾಡಿದ್ರೆ 46.5 ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಕರೆಕ್ಟಾಗೆ ಮಾಡಿರ್ತೀರಾ ಅಂತ. ಸೊ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್ ಇನ್ ಡಿಸ್ಕ್ರೀಟ್ ಸೀರೀಸ್. ಓಕೆ, ಇದು ನಾವು ಕಲ್ತಿದ್ದು ಇಂಡಿವಿಜುವಲ್ ಸೀರೀಸ್, ಈಗ ಡಿಸ್ಕ್ರೀಟ್ ಸೀರೀಸ್. ಡಿಸ್ಕ್ರೀಟ್ ಸೀರೀಸಲ್ಲಿ ಆ್ಯಕ್ಚುಲಾಗಿ 3 ಮೆಥಡ್ಸ್ ಇದೆ, ಆದರೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ನನಗೆ 2 ಮೆಥಡ್ಸನ್ನು ಫಸ್ಟು ಕಲಿತಾ ಹೋಗೋಣ. ಅದರಲ್ಲಿ ಫಸ್ಟ್ ಮೆಥಡ್ ಡೈರೆಕ್ಟ್ ಮೆಥಡ್ ಅಂತೀವಿ, ಎರಡನೇದನ್ನು ಇಂಡೈರೆಕ್ಟ್ ಮೆಥಡ್ ಅಥವಾ ಜಾಸ್ತಿ ಯೂಸ್ ಮಾಡೋದು ಶಾರ್ಟ್ಕಟ್ ಮೆಥಡ್ ಅಂತಲೂ ಕರಿತೀವಿ. ಸೊ ನಾವು ಈ ಮೆಥಡ್ಗಳನ್ನು ಕಲಿಯೋದಕ್ಕಿಂತ ಮುಂಚೆ ಈ ಡಿಸ್ಕ್ರೀಟ್ ಸೀರೀಸ್ ಅಂದರೆ ಹೇಗೆ ನಾವು ಕಂಡುಹಿಡ್ಕೊಳ್ಬೇಕು, ಆ ಮೀನಿಂಗ್ ನಿಮಗೆ ಅರ್ಥ ಆಗೋದಕ್ಕಿಂತ ಮುಂಚೆ ನಮ್ಗೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಕೊಟ್ಟಾಗ ಎಕ್ಸಾಮಲ್ಲಿ ಅದು ಫಸ್ಟ್ ನೋಡಬೇಕಾಗಿರೋದು ಕೊಟ್ಟಿರ್ತಕ್ಕಂತಹ ಪ್ರಾಬ್ಲಮ್ಮು ಇಂಡಿವಿಜುವಲ್ ಸೀರೀಸಾ ಅಥವಾ ಡಿಸ್ಕ್ರೀಟ್ ಸೀರೀಸಾ. ಹಾಗಾದರೆ ಇಂಡಿವಿಜುವಲ್ ಸೀರೀಸ್ಗೂ ಮತ್ತು ಡಿಸ್ಕ್ರೀಟ್ ಸೀರೀಸ್ಗೂ ಏನು ವ್ಯತ್ಯಾಸ ಇರುತ್ತೆ ಅದನ್ನು ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, ಡಿಸ್ಕ್ರೀಟ್ ಸೀರೀಸ್ ಅಂದರೆ ಈ ಥರ ಇರುತ್ತೆ, ಇಂಡಿವಿಜುವಲ್ ಸೀರೀಸ್ ಅಂದರೆ ಈ ಥರ. ಏನು ಡಿಫ್ರೆನ್ಸು ನೋಡಿ, ಇಂಡಿವಿಜುವಲ್ ಸೀರೀಸ್ ಅಂದರೆ ಮಾರ್ಕ್ಸ್ ಅಂದರೆ ಎಕ್ಸ್ ಅಂತ ಯಾವುದೋ ಒಂದು ಕೊಟ್ಟಿದ್ದಾರೆ, ವ್ಯಾಲ್ಯೂಸು 40 ಮಾರ್ಕ್ಸ್ ಯಾವುದೋ ಒಂದು ಸಬ್ಜೆಕ್ಟಲ್ಲಿ 40 80 60 50 ಈ ಥರ ತೆಗೆದಿದ್ದಾರೆ. ಇಷ್ಟು ಮಾತ್ರ ಕೊಟ್ಟರೆ ದಟ್ ಈಸ್ ದ ಇಂಡಿವಿಜುವಲ್ ಸೀರೀಸ್. ಇಲ್ಲಿಗೆ ಬನ್ನಿ, ಡಿಸ್ಕ್ರೀಟ್ ಸೀರೀಸ್ ಅಂದರೆ ಮಾರ್ಕ್ಸ್ ಕೊಟ್ಟಿದ್ದಾರೆ 40 80 60 50. ನಾನು ಇದೇ ಎಕ್ಸಾಂಪಲನ್ನು ತೊಗೊಂಡಿದ್ದೀನಿ. ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಯಾವುದು ಇಂಗ್ಲೀಷು ಅಕೌಂಟೆನ್ಸಿನ ಯಾವುದೋ ಒಂದು ಸಬ್ಜೆಕ್ಟು, ಅಕೌಂಟೆನ್ಸಿಯಲ್ಲಿ 40 80 60 50 ತೊಗೊಂಡಿದ್ದಾರೆ. ಒಂದು ಕ್ಲಾಸಲ್ಲಿ 4 ಜನ ಅಥವಾ ಎಷ್ಟು ಜನ ಇದ್ದಾರೆ ಅಂದ್ಕೊಳ್ಳಿ, ಇಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂದ್ಕೊಳ್ಳಿ. ಮಾರ್ಕ್ಸನ್ನು ಮಾತ್ರ ಕೊಟ್ಟರೆ ಅದು ಇಂಡಿವಿಜುವಲ್ ಸೀರೀಸ್. ಬಟ್ ಇಲ್ಲೇನು ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಇನ್ನೊಂದು ಮಾಹಿತಿ ಕೊಟ್ಟಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು. ಸೊ ಏನಿದ್ರ ಅರ್ಥ ಅಂದರೆ, ಮಾರ್ಕ್ಸ್ 40 ಅಂತಕ್ಕಂಥ ಮಾರ್ಕ್ಸನ್ನು ನಂಬರ್ ಆಫ್ ಸ್ಟೂಡೆಂಟ್ಸ್ 2 ಅಂತಿದೆ. ಅಂದರೆ ಆ ಕ್ಲಾಸಲ್ಲಿ ಇಬ್ಬರು 40 ಮಾರ್ಕ್ಸ್ ತೆಗೆದಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಬ್ಬ ಸ್ಟೂಡೆಂಟ್ ಇರ್ತಾನೆ, ಬಿ ಅನ್ನೋ ಒಬ್ಬ ಸ್ಟೂಡೆಂಟ್ಸ್ ಇರ್ತಾನೆ. ಎದು 40 ಮಾರ್ಕ್ಸ್ ಬಂದಿರುತ್ತೆ, ಬಿಗೂ 40 ಮಾರ್ಕ್ಸ್ ಬಂದಿರುತ್ತೆ ಅಂತ ಅರ್ಥ. ಇಬ್ಬರು 40 ಮಾರ್ಕ್ಸನ್ನು ತೆಗೆದಿದ್ದಾರೆ, ಅವನದು 40 ಮಾರ್ಕ್ಸ್ ಇವ್ರದ್ದು 40 ಮಾರ್ಕ್ಸ್. ನೆಕ್ಸ್ಟು 80 ಮಾರ್ಕ್ಸನ್ನು ನೋಡ್ತಿದ್ದೀವಿ. 80 ಮಾರ್ಕ್ಸ್ ಎಷ್ಟು ಜನ ತೆಗೆದಿದ್ದಾರೆ, ಒಬ್ಬರೇ. ನಂಬರ್ ಆಫ್ ಸ್ಟೂಡೆಂಟ್ಸ್ ಒಬ್ಬರೇ. ಓಕೆ, ನೆಕ್ಸ್ಟು 60 ಮಾರ್ಕ್ಸ್ ಎಷ್ಟು ಜನ ತೆಗೆದಿದ್ದಾರೆ ಕ್ಲಾಸಲ್ಲಿ ಅಂತ ನೋಡಿದ್ರೆ 4 ಜನ ತೆಗೆದಿದ್ದಾರೆ. ಫಾರ್ ಎಕ್ಸಾಂಪಲ್ ಎ ಬಿ ಸಿ, ಇನ್ನೊಂದು ಯಾವುದೋ ಇ ಎಫ್ ಜಿ ಎಚ್ ಅಂತ ಯಾವುದೋ ಹೆಸರಿರುತ್ತೆ. ಇದು 60 ಮಾರ್ಕ್ಸು, ಎಫ್ ಜಿ ಎಚ್ 4 ಜನದ್ದು 60 ಮಾರ್ಕ್ಸೇ ಇರುತ್ತೆ. ನೆಕ್ಸ್ಟು 50 ಮಾರ್ಕ್ಸ್ ಎಷ್ಟು ಜನ ತೆಗೆದಿದ್ದಾರೆ ಅಂದರೆ 6 ಜನ ತೆಗೆದಿದ್ದಾರೆ. ಓಕೆ, 6 ಜನದ್ದು 50 ಮಾರ್ಕ್ಸ್. ನಿಂದೆಷ್ಟಪ್ಪ ಅಂದರೆ 50 50 50 50 ಅಂತ ಹೇಳ್ತಾರೆ 6 ಜನ. ಸೊ ಈ ಥರ ಮಾಹಿತಿ ಕೊಟ್ಟಾಗ ಇಲ್ಲಿ ನೋಡಿ ಏನು ಮಾಹಿತಿ ಇದೆ ಅಂತ ಹೇಳಿದ್ರೆ, ಮಾರ್ಕ್ಸು ಇದೆ, ಆ ಮಾರ್ಕ್ಸು ಎಷ್ಟು ಜನ ತೆಗೆದಿದ್ದಾರೆ ಅನ್ನೋ ಮಾಹಿತಿನೂ ಇದೆ. ಸೊ ಈ ಥರ 2 ಮಾಹಿತಿಗಳನ್ನು ಕೊಟ್ಟಿದ್ರೆ ಡಾಟಾದಲ್ಲಿ, ಅದನ್ನು ನಾವು ಡಿಸ್ಕ್ರೀಟ್ ಸೀರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರ ಬದಲಾಗಿ ಇಲ್ಲಿ ನೋಡಿ ಒಂದೇ ಮಾಹಿತಿ ಇದೆ, ದಿಸ್ ಈಸ್ ದ ಇಂಡಿವಿಜುವಲ್ ಸೀರೀಸ್. ನಮಗೆ ಪ್ರಾಬ್ಲಮಲ್ಲಿ ಈ ಥರ ಒಂದೇ ವ್ಯಾಲ್ಯೂಸ್ ಅಷ್ಟೇ ಇದ್ದರೆ ಇದು ಇಂಡಿವಿಜುವಲ್ ಸೀರೀಸ್. ಹಾಗಲ್ಲದೆ ಮಾರ್ಕ್ಸು ಇನ್ನೊಂದು ವ್ಯಾಲ್ಯೂಸು ಇರುತ್ತೆ, ಈ ಥರ ಇದ್ದರೆ ಡಿಸ್ಕ್ರೀಟ್ ಸೀರೀಸ್. ಇದ್ರ ನಿಜವಾದ ಅರ್ಥ ಏನಪ್ಪ ಅಂತ ಹೇಳಿದ್ರೆ,
40 ಅಂತಕ್ಕಂಥ ವ್ಯಾಲ್ಯೂ ಎಷ್ಟು ಸರ್ತಿ ರಿಪೀಟ್ ಆಗಿದೆ. ಓಕೆ. ಇಲ್ಲಿ ನಾವು ಜಸ್ಟ್ ಅರ್ಥ ಆಗಲಿ ಅಂತ ಮಾರ್ಕ್ಸ್ ಅಂತ ಬರ್ಕೊಂಡಿದ್ದೀವಿ. ಅದು ಮಾರ್ಕ್ಸ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, ಇನ್ನೇನೇ ಆಗಿರ್ಬೋದು, ಕೆ ಜಿಗಳಾಗಿರ್ಬೋದು, ಟನ್ಸ್ ಆಗಿರ್ಬೋದು, ಅದೇನೇ ಆಗಿರಲಿ. 40 ಅಂತಕ್ಕಂಥ ನಂಬರು ಎಷ್ಟು ಸರ್ತಿ ರಿಪೀಟ್ ಆಗಿದೆ? 2 ಸರ್ತಿ ಅಂತ ಬರ್ಕೊಳ್ತೀವಿ. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ 2 ಅಂತ ಹೇಳ್ತಾ ಇದ್ದೀವಿ. 80 ಅನ್ನೋ ವ್ಯಾಲ್ಯೂ ಎಷ್ಟು ಸರ್ತಿ ರಿಪೀಟ್ ಆಗಿದೆ? 1 ಸರ್ತಿ ಅಷ್ಟೇ. 60 ಅನ್ನೋ ವ್ಯಾಲ್ಯೂಸ್ ಎಷ್ಟು ಸರ್ತಿ ರಿಪೀಟ್ ಆಗಿದೆ? 4 ಟೈಮ್ಸ್. 50 ಅನ್ನೋ ವ್ಯಾಲ್ಯೂಸ್ ಎಷ್ಟು ಸರ್ತಿ ರಿಪೀಟ್ ಆಗಿದೆ? 6 ಟೈಮ್ಸ್. ಇದನ್ನು ಈ ಥರ ನಮಗೆ ಕೊಟ್ಟಾಗ ಇದನ್ನು ನಾವು ಡಿಸ್ಕ್ರೀಟ್ ಸೀರೀಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ನೋಡಿ, ಅದನ್ನು ಯಾವ ರೀತಿ ಹೇಳ್ಬೋದು? ಡಿಸ್ಕ್ರೀಟ್ ಸೀರೀಸಲ್ಲಿ ನಮಗೆ ಮಾರ್ಕ್ಸ್ ಅಂತಲೇ ಇರಬೇಕಂತೇನಿಲ್ಲ. ಅದು ಏನೋ ಒಂದು ವ್ಯಾಲ್ಯೂ ಆಗಿರುತ್ತೆ, ಅದಕ್ಕೆ ಎಕ್ಸ್ ಅಂತ ಇಟ್ಕೊಳ್ತೀವಿ. ಎಕ್ಸ್ ಅಂತ ಅಂದರೆ ಅದು ಮಾರ್ಕ್ಸ್ ಆಗಿರ್ಬೋದು, ಹೇಳೋದ್ನಲ್ಲ, ವೆಯ್ಟ್ ಆಗಿರ್ಬೋದು, ಕೆ ಜಿಸ್ ಆಗಿರ್ಬೋದು, ಲೀಟರ್ಸ್ ಆಗಿರ್ಬೋದು, ಮೀಟರ್ಸ್ ಆಗಿರ್ಬೋದು, ಏನೇ ಆಗಿರಲಿ ನಾವು ಅದಕ್ಕೆ ಎಕ್ಸ್ ಅಂತ ಕೊಟ್ಕೊಳ್ತೀವಿ. ಇನ್ನೊಂದು ರಿಪಿಟೇಷನ್ನು, ನಂಬರ್ ಆಫ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಒಂದು ವೇಳೆ ಇದೆಷ್ಟೋ ಒಂದು ಏನೋ ಕೊಂಡ್ಕೊಂಡಿದ್ರೆ ಎಷ್ಟು ಜನ ಕೊಂಡ್ಕೊಂಡಿದ್ದಾರೆ ಅಂತ ಆಗಿರ್ಬೋದು, ಏನೇ ಆಗಿರಲಿ ಅದು ಎಷ್ಟು ಸರ್ತಿ ರಿಪೀಟ್ ಆಗಿದೆ ಅನ್ನತಕ್ಕಂಥದ್ದನ್ನು ನಾವು ಎಫ್ ಅಂತ ಬರ್ಕೊಳ್ತೀವಿ. ಓಕೆ. ಇಲ್ಲಿ ನಮಗೆ ಲಾಸ್ಟ್ ಎಕ್ಸಾಂಪಲ್ಲಿ ಮಾರ್ಕ್ಸನ್ನು ಎಕ್ಸ್ ಅಂತ ಬರ್ಕೊಳ್ತೀವಿ, ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಎಫ್ ಅಂತ ಬರ್ಕೊಂಡಿದ್ದೀವಿ. ಓಕೆ. ಅವ್ರಿಗೆ ಪ್ರಾಬ್ಲಮಲ್ಲಿ ಏನೇ ಕೊಡಲಿ ಮೊದಲನೇ ವ್ಯಾಲ್ಯೂನ ಎಕ್ಸ್ ಅಂತ ಬರ್ಕೊಳ್ತೀವಿ, ಎರಡನೇ ಲೈನಲ್ಲಿ ಕೊಟ್ಟಿರೋದನ್ನು ಎಫ್ ಅಂತ ಬರ್ಕೊಳ್ತೀವಿ. ಎಫ್ ಅಂತ ಅಂದರೆ ಏನು ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಎಫ್ ಈಸ್ ದ ಫ್ರೀಕ್ವೆನ್ಸಿ. ಎಫ್ ಅಂದರೆ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಪದೇ ಪದೇ ರಿಪೀಟ್ ಆಗೋದು ಅಂತ. ಎಷ್ಟು ಸರ್ತಿ ರಿಪೀಟ್ ಆಗಿದೆ ಅದನ್ನು ಫ್ರೀಕ್ವೆನ್ಸಿ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಕ್ಕೆ ಸಿಂಬಾಲಿಕ್ಕಾಗಿ ಎಫ್ ಅಂತ ಅಷ್ಟೇ ಬರಿತೀವಿ, ಫ್ರೀಕ್ವೆನ್ಸಿ ಅಂತ ಪೂರ್ತಿ ಬರೆಯಲ್ಲ, ಎಫ್ ಅಂತ ಅಷ್ಟೇ ಬರಿತೀವಿ. ನೋಡಿ, ಇಂಡಿವಿಜುವಲ್ ಸೀರೀಸ್ ಆದರೆ ಬರೀ ಎಕ್ಸ್ ಮಾತ್ರ ಇರುತ್ತೆ, ಅಲ್ಲಿ ಎಫ್ ಅನ್ನೋದು ಇರಲ್ಲ. ಅಂದರೆ ಯಾವುದೋ ಒಂದು ವ್ಯಾಲ್ಯೂ ಎಷ್ಟು ಸರ್ತಿ ರಿಪೀಟ್ ಆಗಿದೆ ಅಂತ ಅಲ್ಲಿ ನಾವು ಅದನ್ನು ಮಾಹಿತಿಯನ್ನು, ಡಾಟಾವನ್ನು ಕೊಟ್ಟಿರಲ್ಲ. ಆಗ ಎಫ್ ಅನ್ನೋ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ, ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದು ಇಂಡಿವಿಜುವಲ್ ಸೀರೀಸ್. ಒಂದು ವೇಳೆ ಈ ಎಕ್ಸು ಇರುತ್ತೆ ಜೊತೆಗೆ ಎಫ್ಫು ಇರುತ್ತೆ, ಈ ಥರ ಇದ್ದರೆ ಡಿಸ್ಕ್ರೀಟ್ ಸೀರೀಸ್. ಯಾವುದೇ ಪ್ರಾಬ್ಲಮಲ್ಲಿ ಬರೀ ಎಫ್ ಕೊಡಲ್ಲ, ಇಲ್ಲಿ ಬರೀ ಎಕ್ಸ್ ಕೊಟ್ಟರೆ ಇಂಡಿವಿಜುವಲ್ ಸೀರೀಸ್ ಅಂತ ಹೇಳಿದ್ದೀವಿ. ಬರೀ ಎಫ್ಫು ಇರೋದಿಲ್ಲ, ಎಕ್ಸ್ ಜೊತೆಗೇನೆ ಎಫ್ ಇರುತ್ತೆ. ಈ ಥರ ಇದ್ದರೆ ಇದನ್ನು ಡಿಸ್ಕ್ರೀಟ್ ಸೀರೀಸ್ ಅಂತ ಹೇಳ್ತೀವಿ. ಅರ್ಥ ಆಗಿದೆಯಲ್ಲ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಇಂಡಿವಿಜುವಲ್ ಸೀರೀಸ್ ಅಂದರೆ ಡಿಸ್ಕ್ರೀಟ್ ಸೀರೀಸ್ ಅಂತ. ಓಕೆ. ನೆಕ್ಸ್ಟು ಡಿಸ್ಕ್ರೀಟ್ ಸೀರೀಸಲ್ಲಿ ಮೊದಲು ಡೈರೆಕ್ಟ್ ಮೆಥಡನ್ನು ಕಲಿಯೋಣ. ಫಾರ್ಮುಲಾ ಏನು ಅಂತ ಹೇಳಿದ್ರೆ ಸೇಮ್ ಅರ್ಥಮೆಟಿಕ್ ಮೀನನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದಿಲ್ಲಿ ನಾವು. ಅರ್ಥಮೆಟಿಕ್ ಮೀನನ್ನು ಸಿಂಬಾಲಿಕ್ಕಾಗಿ ಹೇಗೆ ಬರ್ಕೊಳ್ತೀವಿ? ಅರ್ಥಮೆಟಿಕ್ ಮೀನನ್ನು ಸಿಂಬಲ್ ಏನಂದರೆ ಎಕ್ಸ್ ಬಾರ್. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಇಲ್ಲಿ ಗಮನಿಸಿ ಏನೇನಂತ. ಎಕ್ಸ್ ಬಾರ್ ಅಂದರೆ ನಮಗೆ ಗೊತ್ತಿದೆ ಅರ್ಥಮೆಟಿಕ್ ಮೀನ್, ಎಫ್ ಅಂದರೆ ಫ್ರೀಕ್ವೆನ್ಸಿ, ಎಕ್ಸ್ ಅಂದರೆ ವ್ಯಾಲ್ಯೂಸ್, ಎನ್ ಅನ್ನೋದನ್ನು ಚೆನ್ನಾಗಿ ಗಮನಿಸಿ. ಇಲ್ಲಿ ಎನ್ ಅಂತ ಅಂದರೆ ಸಮ್ ಆಫ್ ಫ್ರೀಕ್ವೆನ್ಸೀಸ್. ಸಮ್ ಅಂದರೆ ಟೋಟಲ್ ಆಫ್ ಫ್ರೀಕ್ವೆನ್ಸೀಸ್. ಇದು ಯಾಕೆ ಅಂದರೆ ಈ ಎನ್ ಅಂತಕ್ಕಂಥದ್ದು ಇಂಡಿವಿಜುವಲ್ ಅಬ್ಸರ್ವೇಷನ್ ಅಲ್ಲಾದರೆ ನಂಬರ್ ಆಫ್ ಐಟಮ್ಸ್ ಆಗುತ್ತೆ. ಆದರೆ ಇಲ್ಲಿ ನೋಡಿ, ಡಿಸ್ಕ್ರೀಟ್ ಸೀರೀಸಲ್ಲಿ ದಿಸ್ ಇಸ್ ನಾಟ್ ನಂಬರ್ ಆಫ್ ಐಟಮ್ಸ್, ಸಮ್ ಆಫ್ ಫ್ರೀಕ್ವೆನ್ಸೀಸ್. ಅಥವಾ ಎನ್ನನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಸಿಗ್ಮಾ ಎಫ್ ಅಂತಲೂ ತಗೊಳ್ಬಹುದು. ಅರ್ಥ ಆಗಿದೆಯಲ್ಲ ಇಷ್ಟು? ಈಗ ಒಂದು ಪ್ರಾಬ್ಲಮ್ಗೆ ಹೋಗೋಣ. ಮಾರ್ಕ್ಸ್ obtained by students of a class in economics is as follows. Calculate arithmetic mean. ಇದರರ್ಥ ಯಾವುದೋ ಒಂದು ಕ್ಲಾಸಲ್ಲಿ ಆ ಕ್ಲಾಸಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸು ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಿ ತೆಗೆದಿರ್ತಕ್ಕಂತಹ ಮಾರ್ಕ್ಸನ್ನು ನಾವು ಕೊಟ್ಟಿದ್ದೀವಿ, ಅದಕ್ಕೆ ನೀವು ಅರ್ಥಮೆಟಿಕ್ ಮೀನನ್ನು ಕ್ಯಾಲ್ಕುಲೇಟ್ ಮಾಡಿ. ನೋಡಿ, ಪ್ರಾಬ್ಲಮಲ್ಲಿ ಎಲ್ಲೂ ಇದು ಇಂಡಿವಿಜುವಲ್ ಸೀರೀಸು, ಇದು ಡಿಸ್ಕ್ರೀಟ್ ಸೀರೀಸು ಅಥವಾ ಇದು ಕಂಟಿನ್ಯೂಸ್ ಸೀರೀಸ್ ಅಂತ ಹೇಳಿರಲ್ಲ.
ಜಸ್ಟ್ ಏನು ಹೇಳ್ತಾರೆ, ಫ್ರಮ್ ದಿ ಫಾಲೋಯಿಂಗ್ ಡಾಟಾ, ಕೆಳಗೆ ಕೊಟ್ಟಿರುವ ಮಾಹಿತಿಯಿಂದ ಅರ್ಥಮೆಟಿಕ್ ಮೀನನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಇರುತ್ತೆ. ಸೊ ನಾವು ಪ್ರಾಬ್ಲಮ್ ನೋಡಿದ ತಕ್ಷಣ ಫಸ್ಟ್ ಕಂಡುಹಿಡಿಬೇಕಾಗಿರೋದು ಅದು ಯಾವ ಸೀರೀಸಲ್ಲಿ ಇದೆ. ನೋಡಿ, ಇಲ್ಲಿ ಮಾರ್ಕ್ಸ್ ಇದೆ, ನೆಕ್ಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆ. ಸೊ 2 ವ್ಯಾಲ್ಯೂಸನ್ನು ಕೊಟ್ಟಿದ್ದಾನೆ. 2 ವ್ಯಾಲ್ಯೂಸ್ ಈ ಥರ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಅದು ಡಿಸ್ಕ್ರೀಟ್ ಸೀರೀಸ್. ಇಟ್ ಈಸ್ ನಾಟ್ ಆನ್ ಇಂಡಿವಿಜುವಲ್ ಅಬ್ಸರ್ವೇಷನ್ಸ್ ಅಥವಾ ಇಂಡಿವಿಜುವಲ್ ಸೀರೀಸ್ ಅಲ್ಲ. ಈ ಥರ ನಾವು ಫಸ್ಟು ಐಡೆಂಟಿಫೈ ಮಾಡಬೇಕು. ಯಾಕೆ ಅಂದರೆ ನಮಗಿದು ಯಾವ ಸೀರೀಸ್ ಅಂತ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಮಗೆ ಫಾರ್ಮುಲಾ ಅಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಪ್ರತಿ ಸೀರೀಸಲ್ಲೂ ಅರ್ಥಮೆಟಿಕ್ ಮೀನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಡಿಫ್ರೆಂಟ್ ಫಾರ್ಮುಲಾಸ್ ಬರುತ್ತೆ. ಸೊ ಫಸ್ಟ್ ನಾವು ಇದನ್ನು ಕಂಡುಹಿಡಿಬೇಕು. ಗೊತ್ತಾಯ್ತಲ್ಲ, ಇದು ಡಿಸ್ಕ್ರೀಟ್ ಸೀರೀಸ್. ಹೇಗೆ ಗೊತ್ತಾಯಿತು ಅಂದರೆ 2 ವ್ಯಾಲ್ಯೂಸ್ ಇದೆ, ಮಾರ್ಕ್ಸ್ ಇದೆ ಮತ್ತು ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆ, ಎಕ್ಸ್ ವ್ಯಾಲ್ಯೂಸ್ ಇದೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲೇನೇ ಇಲ್ಲಿ ಇದನ್ನು ಎಫ್ ಅಂತ ತಗೊಳ್ತೀವಿ. ಸೊ ಸೊಲ್ಯೂಷನ್ ಹೇಗೆ ಮಾಡೋದು ಅಂತ, ಸೊಲ್ಯೂಷನ್ ಕ್ಯಾಲ್ಕುಲೇಷನ್ ಆಫ್ ಅರ್ಥಮೆಟಿಕ್ ಮೀನ್. ನೋಡಿ, ಮಾರ್ಕ್ಸ್ ಅಂತ ಇದೆಯಲ್ಲ, ಇದು ಫಸ್ಟ್ಗೆ ಸಾಮಾನ್ಯವಾಗಿ 99% 100% ಮೊದಲನೇ ಲೈನಲ್ಲಿ ಕೊಟ್ಟಿರ್ತಾನೆ. ಓಕೆ, ಈ ಥರ ಕೊಟ್ಟರು ಮೊದಲನೇ ಸಾಲಲ್ಲೇ ಕೊಟ್ಟಿರ್ತಾನೆ. ಈ ಮಾರ್ಕ್ಸ್ ಅಂತ ಏನಿರುತ್ತೆ ಅದನ್ನು ಎಕ್ಸ್ ಅಂತ ತಗೊಳ್ಬೇಕು. ಫಸ್ಟ್ ಲೈನ್ ಏನಿದೆ ಅದನ್ನು ಎಕ್ಸ್ ಅಂತ ತಗೊಳ್ಬೇಕು. ಓಕೆ, ಇಲ್ಲಿ ಯಾವ ಆರ್ಡ್ರಲ್ಲಿದೆ ಅದೇ ಆರ್ಡ್ರಲ್ಲೇ ಬರ್ಕೊಳ್ತಾ ಹೋಗಬೇಕು. ಯಾವುದೇ ಕಾರಣಕ್ಕೆ ಫಸ್ಟ್ 50 ಬರ್ಕೊಂಡು ಆಮೇಲೆ 40 ಈ ಥರ ನಮಗಿಷ್ಟ ಬಂದಾಗೆ ಶಫಲ್ ಮಾಡಬಾರ್ದು, ಚೇಂಜ್ ಮಾಡಬಾರ್ದು. ನೋಡಿ, ಅಲ್ಲಿ 40 ಇದೆ, 40, ನೆಕ್ಸ್ಟ್ 50 ಇದೆ, 50, ನೆಕ್ಸ್ಟ್ 55, 55, 60, 60, ನೆಕ್ಸ್ಟ್ 70 ಇದೆ, 70, ನೆಕ್ಸ್ಟ್ 75 ಇದೆ, 75. ತುಂಬ ಕೇರ್ಫುಲ್ಲಾಗಿ ಇದನ್ನು ನೋಡ್ತಾ ಬರ್ಕೊಳ್ತಾ ಹೋಗಬೇಕು. ನೆಕ್ಸ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆಯಲ್ಲ, ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಎಫ್ ಅಂತ ಬರ್ಕೊಳ್ತೀವಿ. ನೋಡಿ 4, ನೋಡಿ ಎಲ್ಲಿದೆ ಅದು 4, 40 ಕೆಳಗಡೆ. ಸೊ ಇದನ್ನು 40 ಪಕ್ಕದಲ್ಲೇ ಬರೀಬೇಕು. ಈ 4 ಎಲ್ಲೋ ಬರ್ಕೊಳ್ತೀವಿ ಅಂತೇಳಿ ಇಲ್ಲೆಲ್ಲೋ ಹಾಕೋದಲ್ಲ, ಕರೆಕ್ಟಾಗಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅದೇ ಬರ್ಕೊಳ್ಬೇಕು. ನೆಕ್ಸ್ಟ್ ಏನಿದೆ 6, ಇದು 50 ಕೆಳಗಡೆ ಇದೆ ಅಲ್ಲ, ಇಲ್ಲಿ ಅಷ್ಟೇ 50 ಪಕ್ಕ ಬರ್ಕೊಳ್ಬೇಕು. 55, ಇಲ್ಲಿ 3, ನೆಕ್ಸ್ಟು 2, ನೆಕ್ಸ್ಟು 2, ನೆಕ್ಸ್ಟು 1. ನೋಡಿ 60 ಪಕ್ಕ ಕೆಳಗಡೆ 2, 70 ಕೆಳಗಡೆ 2, 70 ಪಕ್ಕ 2, 75 ಕೆಳಗಡೆ 1, 75, 1. ಈ ಥರ ನಾವು ಫಸ್ಟ್ ಕೊಟ್ಟಿರ್ತಕ್ಕಂತಹ ಡಾಟಾವನ್ನು ಈ ರೂಪದಲ್ಲಿ ಬರ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ನಮಗೆ ಏನು ಗೊತ್ತಾಗಬೇಕಂದ್ರೆ ಫಾರ್ಮುಲಾ ಗೊತ್ತಾಗಬೇಕು. ಫಾರ್ಮುಲಾ ಏನಿದೆ, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಈ ಫಾರ್ಮುಲಾವನ್ನು ಬರ್ಕೊಳ್ಳಿ. ಈ ಫಾರ್ಮುಲಾ ಪ್ರಕಾರ ನಮ್ಗೆ ಏನು ಬೇಕು ಅಂದರೆ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಿಗ್ಮಾ ಎಫ್ ಎಕ್ಸ್ ಬೇಕು, ಎನ್ ಬೇಕು. ನೋಡಿ, ಇಲ್ಲಿ ನಮಗೆ ಎಕ್ಸ್ ಇರುತ್ತೆ, ಎಫ್ ಇರುತ್ತೆ, ಅವ್ರು ಕೊಟ್ಟಿರ್ತಾರೆ. ಏನು, ಇದನ್ನು ಎಕ್ಸ್ ಅಂತ ತೊಗೊಳ್ತೀವಿ, ಇದು ಎಫ್ ಅಂತ ತೊಗೊಳ್ತೀವಿ, ಇದು ಪ್ರಾಬ್ಲಮಲ್ಲೇ ಇರುತ್ತೆ. ಆದರೆ ಫಾರ್ಮುಲಾಗೆ ಬಂದಾಗ ನಮಗೆ ಎಫ್ ಎಕ್ಸ್ ಬೇಕು. ಎಫ್ ಎಕ್ಸ್ ಅಲ್ಲಿ ಕೊಟ್ಟಿಲ್ಲ, ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ. ಸೊ ಎಫ್ ಎಕ್ಸನ್ನು ನಾವು ಇನ್ನೊಂದು ಕಾಲಮ್ ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಏನು ಎಫ್ ಎಕ್ಸ್ ಅಂದರೆ ಅರ್ಥ ಎಫ್ ಇಂಟು ಎಕ್ಸ್ ಅಂತ. ನೋಡಿ, ಈ ಸಿಂಬಲ್ ಇದೆಯಲ್ಲ, ಇದು ಇಂಟು ಅಲ್ಲ, ಅದು ಎಕ್ಸ್. ಓಕೆ, ಎಫ್ ಎಕ್ಸ್ ಅಂದರೆ ಅರ್ಥ ಎಫ್ ಇಂಟು ಎಕ್ಸ್. ನಾವು ಇಂಟುನ ಬರೆಯೋದಿಲ್ಲ ಅಲ್ಲಿ, ಜಸ್ಟ್ ಎಫ್ ಎಕ್ಸ್ ಅಂತ. ನಮಗೆ ಏನಾದರೂ ಆಲ್ಜಿಬ್ರಾದಲ್ಲಿ ಈ ಥರ ಇದ್ದರೆ, ಎಲ್ಲೇ ಈ ಥರ ಇದ್ದರೆ ನಮಗೆ ಅದು ಮಲ್ಟಿಪ್ಲೈ ಮಾಡಿದ್ದೀವಿ, ಗುಣಿಸಿದ್ದೀವಿ ಅಂತ ಒಂದರ ಪಕ್ಕ ಒಂದು ಇದ್ದರೆ. ಸೊ ಎಫ್ ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂದರೆ ಎಫ್ ಇಂಟು ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿ. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ, ಎಕ್ಸ್ 40 ಇದೆ, ಅದಕ್ಕೆ ಕರಸ್ಪಾಂಡಿಂಗ್ ಆಗಿರ್ತಕ್ಕಂಥ ಎಫ್, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಫ್ ಎಷ್ಟು ಅಂದರೆ 4. 40 ಇಂಟು 4 ಈಸ್ ಈಕ್ವಲ್ ಟು 160 ಬರುತ್ತೆ. 50 ಇಂಟು 6 300, 55 ಇಂಟು 3 165, 60 ಇಂಟು 2 120, 70 ಇಂಟು 2 140, 75 ಇಂಟು 1 75. ಸೊ ಮೊದಲು ಎಫ್ ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಮತ್ತು ಫಾರ್ಮುಲಾ ನೋಡಿ, ನಮಗೇನು ಬೇಕು, ಬರೀ ಎಫ್ ಎಕ್ಸ್ ಅಲ್ಲ, ಸಿಗ್ಮಾ ಎಫ್ ಎಕ್ಸ್. ಸಿಗ್ಮಾ ಅಂತ ಹೇಳಿದ್ರೆ ಈ ಸಿಂಬಲ್ ಇದೆಯಲ್ಲ, ನೆನ್ಪಿಟ್ಕೊಳ್ಳಿ. ಸಿಗ್ಮಾ ಮುಂದೆ ಇಲ್ಲೇನಿರುತ್ತೆ ಅದರ ಅರ್ಥ ಇದರ ಟೋಟಲ್ ಮಾಡಿ, ಎಫ್ ಎಕ್ಸ್ನ ಟೋಟಲ್ ಮಾಡಿ ಅಂತ ಹೇಳ್ತಾ ಇರುತ್ತೆ ಅದು. ಸೊ ಇದನ್ನು ಕೂಡುವುದು 160 ಪ್ಲಸ್ 300 ಪ್ಲಸ್ 165 ಪ್ಲಸ್ 120 ಪ್ಲಸ್ 140 ಪ್ಲಸ್ 75.
ಇವಾಗ ಟೋಟಲ್ ಮಾಡಿದ್ರೆ ಅದನ್ನೇ ಸಿಗ್ಮಾ ಎಫ್ ಎಕ್ಸ್ ಅಂತ ಕರಿತೀವಿ. ದಟ್ಸ್ ಈಕ್ವಲ್ ಟು 960 ಬರುತ್ತೆ. ಸೊ ನಮಗೆ ಸಿಗ್ಮಾ ಎಫ್ ಎಕ್ಸ್ ಬಂತು. ಬಟ್ ಇನ್ನೊಂದು ಬೇಕಾಗಿರೋದು ಎನ್. ಸೊ ಇದು ಡಿಸ್ಕ್ರೀಟ್ ಸೀರೀಸ್ ಆಗಿರೋದ್ರಿಂದ ಎನ್ ಅಂದರೆ ಸಮ್ ಆಫ್ ದಿ ಫ್ರೀಕ್ವೆನ್ಸೀಸ್, ಈ ಫ್ರೀಕ್ವೆನ್ಸಿಯ ಟೋಟಲ್ಲು. ಸೊ 4 + 6 + 3 + 2 + 2 + 1 ಈ ಫ್ರೀಕ್ವೆನ್ಸಿ ಅಂತ ಏನಿರುತ್ತೆ ಆ ಫ್ರೀಕ್ವೆನ್ಸಿಗಳನ್ನು ಕೂಡಿದ್ರೆ ಆಗ ಎಷ್ಟು ಬರುತ್ತೋ ಅದನ್ನೇ ನಾವು ಎನ್ ಅಂತ ಕರಿತೀವಿ. ಅಲ್ಲಿಗೆ ನಮಗೆ ಫಾರ್ಮುಲಾದಲ್ಲಿ ಬೇಕಾಗಿರ್ತಕ್ಕಂಥ ಸಿಗ್ಮಾ ಎಫ್ ಎಕ್ಸ್ ಸಿಕ್ತು, ಎನ್ನು ಸಿಕ್ತು. ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋದು. ಸಿಗ್ಮಾ ಎಫ್ ಎಕ್ಸ್ 960, ಎನ್ 18. ಡಿವೈಡ್ ಮಾಡಿ ಎಕ್ಸ್ ಬಾರ್ ಇಷ್ಟು ಬರುತ್ತೆ. ಸೊ ಇದನ್ನ ಇಲ್ಲಿ ಜಸ್ಟ್ ಇದೇನು ನೀವು ಎಕ್ಸಾಮಲ್ಲಿ ತೋರಿಸ್ಲೇಬೇಕಂತೇನಿಲ್ಲ. ಇದೆರಡೂ ಜಸ್ಟ್ ಇನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರೋದ್ರಿಂದ, ಮೊದಲನೇ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ಇಲ್ಲಿ ಬರೆದಿದ್ದೀನಿ ಅಷ್ಟೇ. ಇಲ್ಲೇ ಇರುತ್ತೆ ಅದು ಟೇಬಲಲ್ಲಿ. ಸಿಗ್ಮಾ ಎಫ್ ಎಕ್ಸ್ = 960, ಎನ್ = 18. ಓಕೆ, ಅರ್ಥ ಆಗಿದೆಯಲ್ಲ? ಸೊ ಫಸ್ಟ್ ನಮಗೆ ಗೊತ್ತಾಗಬೇಕಾಗಿರೋದು ಇಂಡಿವಿಜುವಲ್ ಸೀರೀಸ್ಗೂ ಡಿಸ್ಕ್ರೀಟ್ ಸೀರೀಸ್ಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ಗೊತ್ತಾಗಬೇಕು. ನೆಕ್ಸ್ಟು ಡಿಸ್ಕ್ರೀಟ್ ಸೀರೀಸಲ್ಲಿ ಫಾರ್ಮುಲಾವನ್ನು ಹೇಗೆ ಅಪ್ಲೈ ಮಾಡಬೇಕು, ಏನು ಫಾರ್ಮುಲಾ ಇದೆ ಅದನ್ನು ಟೇಬಲ್ ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು, ಎಫ್ ಎಕ್ಸ್ ಅಂದ್ರೇನು, ಎಫ್ ಇಂಟು ಎಕ್ಸ್ ಅಂತ, ಮತ್ತು ಎನ್ ಅಂದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸಮ್ ಆಫ್ ದಿ ಫ್ರೀಕ್ವೆನ್ಸೀಸ್ ಅಂತ. ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಾದರೆ ಎನ್ ಅಂದರೆ ನಂಬರ್ ಆಫ್ ಐಟಮ್ಸ್. ಇಲ್ಲಿ ನಾವು ಈ ಥರ ಎಣಿಸಲ್ಲ. ಎನ್ ಅಂದರೆ 1 2 3 4 5 6 ಅಂತ ಎಣಿಸಲ್ಲ. ಇಲ್ಲಿ ಇದನ್ನು ಎಕ್ಸ್ ವ್ಯಾಲ್ಯೂಸ್ ನೆನೆಸೋದಕ್ಕೆ ಹೋಗೋದಿಲ್ಲ. ಎನ್ ಅಂದರೆ ಡಿಸ್ಕ್ರೀಟ್ ಸೀರೀಸಲ್ಲಿ ಫ್ರೀಕ್ವೆನ್ಸಿಯನ್ನು ಟೋಟಲ್ ಮಾಡ್ತೀವಿ. ಇದನ್ನು ಎಣಿಸಲ್ಲ, ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಟೋಟಲ್ 4 + 6 + 3 + 2 + 2 + 1 ಈ ಫ್ರೀಕ್ವೆನ್ಸಿ ಅನ್ನೋದನ್ನು ಟೋಟಲ್ ಮಾಡ್ತೀವಿ. ಸೊ ಅದರಿಂದ ಎನ್ ಅಂದರೆ ಸಮ್ ಆಫ್ ದಿ ಫ್ರೀಕ್ವೆನ್ಸಿಯ ಫಾರ್ಮುಲಾ ಅಭ್ಯಾಸ ಮಾಡಬೇಕಾದ್ರೆ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಸೊ ಏನೇ ಡೌಟ್ಸ್ ಇದ್ದರೂ ನೆಕ್ಸ್ಟ್ ಜೂಮ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ.